ಯಾಕ ನಮ್ಮ ರಾಣೆಬೆನ್ನೂರಲ್ಲಿ ಡಾಂಬರ್ ವಾಸನೆ ಬರ್ತಾ ಇತ್ತಲ್ಲ? ಈಗ ನೋಡಿದ್ರೆ ಯಾವ್ದು ಎಲೆಕ್ಷನ್ ಇಲ್ಲ ಅಲ್ವೇನ್ಲ? ಹೌದಲ್ರಿ, ನನಗೂ ಸ್ವಲ್ಪ ಹಂಗೆ ವಾಸನೆ ಮೂಗಿಗೆ ಬಡಿತಾ ಇತ್ತಲ್ರಿ. ಬರ್ರಿ ನೋಡೋಣ ಏನು ಅಕ್ಕಿಗತ್ ನಡೆಸ್ಯಾರಂತ. ಅಯ್ಯಯ್ಯೋ ಶಿವನೇ, ಇದೇನ್ರಿ ಹಿಂಗೆ ಮಾಡ್ಬಿಟ್ಟವ್ರೆ. ನಾನು ಹಿಂಗೆ ಅನ್ಕೊಂಡಿರ್ಲಿಲ್ಲ ಬಿಡ್ರಿ. ಅದ್ಯಾಕ್ಲ ಅಂಗಾಡಿ ಏನ್ಲಾತು? ಅಲ್ರಿ, ನಮ್ಮ ಚಾನಲ್ ಶುರುವಾಗಿ 6 ತಿಂಗಳಾತ್ ನೋಡಿ. ನೀವು ಬೆಳಿಗ್ಗೆ ಸಂಜೆ ಒಂದೇ ದಪ್ಪ ಒಯ್ಕೊಳ್ತಾ ಇದ್ರೆ ನಗರಸಭೆ ಮುಂದೆ ರಸ್ತೆ ಗುಂಡಿ ಮುಚ್ತಾ ಇಲ್ಲ ಅಂತ. ಇದೇನ್ರಿ ಒಂದೇ ದಿನಕ್ಕೆ ಗುಂಡಿಗೆ ಜಲ್ಲಿ ಹಾಕಿ ಡಾಂಬರ್ ಪ್ಯಾಚ್ ಹಾಕ್ತವ್ರೆ. ಏನೋ ಇಷ್ಯ ಇರ್ಬೇಕು ನೋಡ್ರಿ. ಮತ್ತೆ ತಿಳಿತ ಕಂಡ್ಲ, ಈಶ್ಯ ಏನಂತ ಈಗ ಹೊಳಿತು ನೋಡ್ಲ. ನಮ್ಮ ರಾಣೆಬೆನ್ನೂರಿಗೆ CM ಸಿದ್ದು ಕಾಕ ಬರಾಕತ್ತಾರಗಣು. ಅದಕ್ಕೆ ನಮ್ಮ ಆಡಳಿತ ಇಲಾಖೆ ಪೂರ್ತಿ ಲೆಫ್ಟು ರೈಟು ಅಂತ ಚಾಲು ಮಾಡ್ಕೊಂಡ್ಬಿಟ್ಟವ್ರೆ. ಫುಲ್ ರೋಡ್ಗೆ ಜಲ್ಲಿ ರೋಲರು ಡಾಂಬರ್ ಗಾಡಿನೇ ಕಾಣಿಸ್ತಾವಲ್ಲ. ಆಗ ನೋಡ್ಲ ಅಲ್ಲಲ್ಲಿ ಪ್ಯಾಚ್ನು ಹಾಕ್ಬಿಟ್ಟವ್ರೆ. ಹೌದಲ್ರಿ, ಫುಲ್ 100 ಸ್ಪೀಡಲ್ಲಿ ಕೆಲಸ ಮಾಡಿಸ್ತವ್ರಲ್ರಿ. ಇದೇ ಸ್ಪೀಡು ವರ್ಷ ಪೂರ್ತಿ ಇದ್ದಿದ್ರೆ ನಮ್ಮ ರಾಣೆಬೆನ್ನೂರು ರೋಡೆಲ್ಲ ದ್ವಾಸೆ ಹಂಚಿನಂಗೆ ನುಣ್ಣಗಿರ್ತಿದ್ವು. ಏನಪ್ಪ, ಜನರ ಕಾಳಜಿಗಿಂತ ಟ್ಯಾಪೆ ಹಚ್ಚಿ ಸಿದ್ದು ಕಾಕನ್ನ ಹಳ್ಳ ಹತ್ತಿಸೋರ್ಕಣೋ. 1-2 ಮಳೆ ಬಂದ್ಮೇಲೆ ಹೋಗಿ ಸಿದ್ದು ಕಾಕನ್ನ ಕರ್ಕೊಂಡು ಬಂದ್ಬಿಡೋಣ. ಮತ್ತೆ ಪ್ಯಾಚ್ ಗೀಚ್ ಹಾಕ್ತಾರಣ, ನೋಡೋಣ. ಏನಂತಿಲ್ಲ? ಹ್ಞೂ ಕಣ್ರಿ, ಹಂಗೆ ಮಾಡುವ. ಒಟ್ಟಿನಲ್ಲಿ ರಾಣೆಬೆನ್ನೂರು ರೋಡು ಗುಂಡಿ ಮುಚ್ಚೋಕೆ ನಮ್ಮ ಸಿದ್ದು ಕಾಕನೇ ಬರ್ಬೇಕಾಯ್ತು ನೋಡ್ರಿ. ಏನೋ ಇರ್ಲಿ ಬಿಡ್ರಿ, ದೊಡ್ಡ ಮಂದಿ ಇಷ್ಟ ನಮ್ಗೆ ಯಾಕೆ? ಹಂಗಲ್ಲ, ಇರಬರ ರೋಡೆಲ್ಲ ಟ್ಯಾಪೆನೆ ಹಾಕ್ತಾ ಹೋದ್ರೆ, ಇರಬರ ರೋಡಿಗೆಲ್ಲ ಹಿಂಗೆ ಜಲ್ಲಿನ ಮುಚ್ತಾ ಹೋದ್ರೆ ಯಾವಾಗ್ಲ ನಮ್ಮ ರಾಣೆಬೆನ್ನೂರು ನೈಸ್ ರೋಡ್ ಆಗೋದು?